ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಮತ್ತು ಮುಂದಿನ ಎಲ್ಲಾ ವಿಡಿಯೋಸ್ನ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ನೀವು ಕೆಲವೊಮ್ಮೆ ಊಟ ಸೇವಿಸಿದ ನಂತರ ಅಥವಾ ಇಷ್ಟವಾದ ತಿಂಡಿ ಅಥವಾ ಪಾನೀಯಗಳನ್ನು ಸೇವಿಸಿದ ಬಳಿಕ ನಿಮ್ಮ ದೇಹದ ಹೊಟ್ಟೆ ಅಥವಾ ಎದೆಯ ಭಾಗದಲ್ಲಿ ಉರಿ ಅಥವಾ ಅತಿಯಾದ ಉರಿ ಅಥವಾ ಒಂದು ಬಗೆಯ ಸುಟ್ಟ ಅನುಭವ ಎದುರಿಸಿರಬಹುದು. ಅಥವಾ ಇನ್ನೊಬ್ಬರು ಹೇಳುವಾಗ ಎದೆಯುರಿ, ಹೊಟ್ಟೆಯುರಿ ಎಂಬ ಮಾತುಗಳನ್ನು ಸರ್ವೇ ಸಾಮಾನ್ಯವಾಗಿ ಕೇಳುತ್ತೀರಿ. ಏನಿದು? ಹೇಗೆ ಈ ತೊಂದರೆ ಅಥವಾ ಕಾಯಿಲೆಯಿಂದ ನೈಸರ್ಗಿಕವಾಗಿ ಹೊರಬರಬಹುದು ಎಂದು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೇವೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಮ್ಮ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮೊದಲಿಗೆ ಎದೆಯುರಿ ಎಂದರೇನು? ಇದಕ್ಕೂ ಹೃದಯಕ್ಕೂ ಏನಾದರೂ ಸಂಬಂಧವಿದೆಯಾ ಎಂದು ತಿಳಿದುಕೊಳ್ಳೋಣ. ಈ ಸಾಮಾನ್ಯ ಕಾಯಿಲೆಯ ಹೆಸರು ಎದೆಯುರಿ ಆದರೂ ಇದು ತಾಂತ್ರಿಕವಾಗಿ ಮಾನವನ ಹೃದಯದೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ. ಆದ್ದರಿಂದ ಮೊದಲನೇದಾಗಿ ಹೆದರುವ ಅವಶ್ಯಕತೆ ಇಲ್ಲ. ಎದೆಯುರಿ ಮಾನವನ ಜೀರ್ಣಕ್ರಿಯೆ ಅಥವಾ ಜೀರ್ಣಾಂಗವ್ಯೂಹದ ಜೊತೆ ಸಂಬಂಧ ಹೊಂದಿದೆ. ಮನುಷ್ಯ ಸೇವಿಸುವ ಆಹಾರಗಳನ್ನು ಜೀರ್ಣಿಸಿಕೊಳ್ಳಲು ಹೊಟ್ಟೆಯಲ್ಲಿ ಬಲವಾದ ಆಮ್ಲಗಳಿವೆ. ಈ ಆಮ್ಲವು ಮನುಷ್ಯನ ಅನ್ನನಾಳದ ಮುಖಾಂತರ ಸಾಗುವಾಗ ಅಥವಾ ಸಾಗುವ ಮುನ್ನ ಮನುಷ್ಯನ ಗಂಟಲಿನ ಮಧ್ಯ ಒಂದು ನೇರ ಸಂಬಂಧ ಹೊಂದುತ್ತದೆ ಮತ್ತು ಇದೇ ನೇರ ಸಂಬಂಧ ಸರಿಯಾಗಿ ಆಹಾರವನ್ನು ನಿಮ್ಮ ಎದೆ ಮತ್ತು ಆಮ್ಲದ ಜೊತೆ ಬೆರೆಸದಿದ್ದಲ್ಲಿ ಅಥವಾ ಆಮ್ಲ ಅಜೀರ್ಣತೆ ಅಥವಾ ಜೀರ್ಣಕ್ರಿಯೆ ಸರಿಯಾದ ಕ್ರಮದಲ್ಲಿ ಆಗದಿದ್ದಲ್ಲಿ ಮಾನವನ ಕುತ್ತಿಗೆಯ ಕೆಳಭಾಗ ನೋವಿನಿಂದ ಸುಡುವ ಸಂವೇದನೆಯನ್ನು ಉಂಟುಮಾಡುತ್ತದೆ. ಇದನ್ನು ಎದೆಯುರಿ ಎಂದು ಕರೆಯಲಾಗುತ್ತದೆ. ಮನುಷ್ಯ 2 ವಾರಕ್ಕಿಂತಲೂ ಹೆಚ್ಚು ಎದೆಯುರಿ ಅನುಭವಿಸಿದರೆ ಗ್ಯಾಸ್ಟ್ರೋಸೋಫೇಜಿಯಲ್ ರಿಫ್ಲೆಕ್ಸ್ ಕಾಯಿಲೆ ಅಂದರೆ GERD ಯಿಂದ ಬಳಲುತ್ತಿದ್ದೀರಿ ಎಂದರ್ಥ. ಈ ಸಂದರ್ಭದಲ್ಲಿ ಸರಿಯಾದ ವೈದ್ಯಕೀಯ ಸಲಹೆಯನ್ನು ಪಡೆಯಬೇಕು. ನೈಸರ್ಗಿಕವಾಗಿ ಎದೆಯುರಿಯಿಂದ ಹೊರಬರುವುದು ಹೇಗೆ? 1. ಬೇಕಿಂಗ್ ಸೋಡಾ. ಅರ್ಧ ಟೀ ಚಮಚ ಬೇಕಿಂಗ್ ಸೋಡಾವನ್ನು 1 ಲೋಟ ನೀರು ಜೊತೆ ಬೆರೆಸಿ ಚೆನ್ನಾಗಿ ಕಲಸಿ ಕುಡಿಯಿರಿ. ಇದರಿಂದ ಅತಿ ಕಡಿಮೆ ಸಮಯದಲ್ಲಿ ಎದೆಯುರಿಯಿಂದ ಮುಕ್ತಿ ಪಡೆಯಬಹುದು. 2ನೇದಾಗಿ ಹಸಿರು ಚಹಾ ಅಥವಾ ಗ್ರೀನ್ ಟೀ. ಬಿಸಿ ನೀರಿನ ಜೊತೆ ಗ್ರೀನ್ ಟೀ ಪೌಡರ್ ಬೆರೆಸಿ ಸೇವಿಸುವುದರಿಂದಲೂ ಸಹ ಎದೆಯುರಿಯಿಂದ ಮುಕ್ತಿ ಪಡೆಯಬಹುದು. 3ನೇದಾಗಿ ವಿನೆಗರ್. 1 ಅಥವಾ 2 ಚಮಚ ಸೇಬಿನಿಂದ ತಯಾರಿಸಿದ ವಿನೆಗರ್ ಜೊತೆಗೆ 1 ಚಮಚ ಜೇನುತುಪ್ಪವನ್ನು 1 ಲೋಟ ನೀರಿಗೆ ಬೆರೆಸಿ ಸೇವಿಸುವುದರಿಂದ ಸಹ ಎದೆಯುರಿಯಿಂದ ಮುಕ್ತಿ ಪಡೆಯಬಹುದು. ಈ ಮಾಹಿತಿ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.